ದಳಪತಿ ವಿಜಯ್ ಅವರು ತಮಿಳುನಾಡು ಸಿಎಂ ಆಗ್ತಿದ್ದಂತೆ ಕನ್ನಡ ಚಿತ್ರರಂಗದಿಂದ ಸಿಎಂ ಆಗುವ ಸಾಮರ್ಥ್ಯ ಯಾವ ನಟರಿಗೆ ಇದೆ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಿದೆ. ಈ ಬಿಸಿ ಬಿಸಿ ಚರ್ಚೆಯ ಬೆನ್ನಲ್ಲೇ ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ ನೀಡಿದ ಹೇಳಿಕೆ ಈಗ ವೈರಲ್ ಆಗಿದೆ. ಬಿಗ್ ಬಾಸ್ ಕನ್ನಡ 12ರ ಸ್ಪರ್ಧಿ ನಟಿ ಅಶ್ವಿನಿ ಗೌಡ ಅವರು ಇತ್ತೀಚೆಗೆ ಮಾಧ್ಯಮಗಳೊಂದಿಗೆ ರಾಜಕೀಯ, ಚಲನಚಿತ್ರರಂಗ ಹಾಗೂ ವೈಯಕ್ತಿಕ ನಿರ್ಧಾರಗಳ ಬಗ್ಗೆ ಮಾತನಾಡಿದ್ದಾರೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಸಿಎಂ ಆಗಿದ್ದಾರೆ. ಕನ್ನಡ ಚಿತ್ರರಂಗದಿಂದ ಅದೇ ರೀತಿ ಯಾರು ಸಿಎಂ ಆಗಬಹುದು ಎಂಬ ಪ್ರಶ್ನೆಗೆ ಉತ್ತರಿಸಿದ ಅಶ್ವಿನಿ ಗೌಡ, ಇವತ್ತು ನಾಡು, ನುಡಿ, ನೆಲ, ಭಾಷೆ ಅಂತ ಹೋರಾಟ ಮಾಡಿ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ಎಷ್ಟೋ ಜನನಾಯಕರಿದ್ದಾರೆ. ಅದರಲ್ಲಿ ನಾನು ಪ್ರಮುಖವಾಗಿ ಹೇಳೋದು ನಮ್ಮ ನಾಯಕ ಟಿ ನಾರಾಯಣಗೌಡರು ಅಂತ ಹೇಳಿದ್ದಾರೆ. ಇನ್ನು ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ. ಸಿನಿಮಾದಲ್ಲಿರೋರು ಆಸಕ್ತಿ ಇದ್ದು ಎಲ್ಲವನ್ನ ಬದಿಗಿಟ್ಟು ಬರ್ತೀನಿ ಅಂತಂದ್ರೆ ಮಾಡಲಿ ಬಿಡಿ. ನನಗೆ ಅನಿಸೋದು ದರ್ಶನ್ ಅವರು ಬಂದರೆ ಚೆನ್ನಾಗಿರುತ್ತೆ, ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ಅಂತ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. 2028ಕ್ಕೆ ನೀವು MLA ಆಗ್ತೀರಾ ಅಂತ ಕೇಳಿದ್ದಕ್ಕೆ ನಾನಾ? ತುಂಬ ಜನಕ್ಕೆ ಆ ಗೊಂದಲ ಇದೆ. ನೀವು ಪಕ್ಷಕ್ಕೆ ಬರ್ತೀರಾ, ಯಾವ ಪಕ್ಷ ಆಯ್ಕೆ ಮಾಡ್ಕೊಳ್ತೀರಾ ಅಂತೇಳಿ ನೋಡೋಣ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಾಗತ್ತೆ. ನಾವೇನೋ ನಿರ್ಧಾರ ಮಾಡ್ತೇವೆ, ಭಗವಂತ ಇನ್ನೊಂದನ್ನೇ ಇಟ್ಟಿರ್ತಾನೆ. ನೋಡೋಣ. ನಮ್ಮ ಮನೆ ಹೆಣ್ಣುಮಗಳು, ನಮ್ಮ ಕನ್ನಡದ ಹೆಣ್ಣುಮಗಳು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ, ಅನೇಕ ಕೇಸ್ಗಳನ್ನು ಹಾಕಿಸಿಕೊಂಡಿದ್ದಾರೆ. ಇದೆಲ್ಲ ವಿಚಾರಗಳನ್ನು ತಿಳಿದುಕೊಂಡಾಗ ಬಹುಶಃ ನಮ್ಮ ಹೆಣ್ಣು ಮಗಳು ಮುಂದೆ ಬರಲಿ ಅಂತ ಯಾರಾದರೂ ಕರೆದು ಅವಕಾಶ ಕೊಟ್ಟರೆ ಖಂಡಿತ ಅವತ್ತು ನಿರ್ಧಾರ ಮಾಡೋಣ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ. ಇನ್ನು ಗಿಲ್ಲಿ ಬಗ್ಗೆ ಮಾತನಾಡಿದ ಅಶ್ವಿನಿ ಗೌಡ, ಖಂಡಿತ ನಾನು ಒಳ್ಳೆಯದನ್ನೇ ಬಯಸ್ತೇನೆ. ಲೈಫ್ನಲ್ಲಿ ನಮಗೆ ಕ್ಷಮಿಸೋದಕ್ಕೆ ದೇವರು ಒಂದು ಸಮಯ ಕೊಡ್ತಾನೆ. ಸಾಧಿಸಿಕೊಂಡು ಹೋದರೆ ನಮಗೇನೂ ಸಿಗೋದಿಲ್ಲ. ಬಿಗ್ ಬಾಸ್ 113 ದಿನದ ಆಟ ಅದು. ಈಗ ನಾನು ಗಿಲ್ಲಿಗೆ ಕೆಟ್ಟದ್ದನ್ನು ಬಯಸಿ ಏನೂ ಬರೋದಿಲ್ಲ. ಹಾಗಾಗಿ ಬಹುಶಃ ಅವರು ನನಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಂತ ನಾನಂದುಕೊಂಡಿದ್ದೇನೆ. ನಾನು ಎಲ್ಲ ಕಡೆ ಅವರಿಗೆ ಒಳ್ಳೆಯದನ್ನೇ ಬಯಸಿದ್ದೇನೆ. ಅದೆಲ್ಲ ಆಟ ಅಷ್ಟೇ. ಅವರು ಗೆದ್ದಿರೋದಕ್ಕೆ ನಾನು ಯಾಕೆ ಬೇಜಾರಾಗಬೇಕು? ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಇನ್ನು ಯಂಗ್ಸ್ಟಾರ್, ಒಳ್ಳೆ ಫ್ಯೂಚರ್ ಇದೆ, ಇನ್ನು ಒಳ್ಳೊಳ್ಳೆಯ ಸಿನಿಮಾಗಳನ್ನು ಮಾಡಲಿ ಅಂತ ನಾನು ದೊಡ್ಡವಳಾಗಿ ಹಾರೈಸ್ತೇನೆ. ಅಕ್ಕನ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಗಿಲ್ಲಿಗೆ ಒಳ್ಳೆಯದಾಗಬೇಕು, ಯಾಕಂದರೆ ಎಲ್ಲ ಕಷ್ಟಪಡೋದು ಅದಕ್ಕೇನೆ ಎಂದು ಅಶ್ವಿನಿ ಗೌಡ ಅವರು ಗಿಲ್ಲಿ ಬಗ್ಗೆ ಮಾತನಾಡಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.